ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವೈಟಿಐ ಚಾನಲ್. ಇವತ್ತಿನ ಕ್ಲಾಸಲ್ಲಿ 555 ICS ಅಸ್ಟೇಬಲ್ ಆ್ಯಂಡ್ ಮೋನೋಸ್ಟೇಬಲ್ ಮಲ್ಟಿವೈಬ್ರೇಟರ್ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ಅಂದರೆ ಅಪ್ಲಿಕೇಶನ್ಸ್ ಆಫ್ 555 IC ಅಂತ ಹೇಳಿ ಇವೆರಡು ಬೇಸಿಕ್ ಅಪ್ಲಿಕೇಶನ್ಸ್. ಈ ಒಂದು ಸರ್ಕ್ಯೂಟ್ಗಳನ್ನು ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ಈ ಒಂದು ಟಾಪಿಕ್ ಬಂದು ಟೈಮರ್ ಸರ್ಕ್ಯೂಟ್ಸ್ ಚಾಪ್ಟರಲ್ಲಿ ಥ್ರೆಡ್ ಥಿಯರಿ ಸಬ್ಜೆಕ್ಟಲ್ಲಿ ಹಾಗೂ ಫಸ್ಟ್ ಇಯರ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅವ್ರಿಗಿರುತ್ತೆ. ಸೊ ಏನೇನು ಟಾಪಿಕ್ಸ್ ನಾವು ಇದರಲ್ಲಿ ಡಿಸ್ಕಸ್ ಮಾಡ್ತೀವಿ ಅನ್ನೋದು ನೋಡೋದಾದ್ರೆ, ವಾಟ್ ಈಸ್ ಮಲ್ಟಿವೈಬ್ರೇಟರ್, ಮಲ್ಟಿವೈಬ್ರೇಟರ್ ಅಂದರೆ ಏನು, ಅದ್ರ ಟೈಪ್ಸ್ ಏನಿದ್ದಾವೆ, ಹಾಗೂ ಅಸ್ಟೇಬಲ್ ಮಲ್ಟಿವೈಬ್ರೇಟರ್ ಹಾಗೂ ಮೋನೋಸ್ಟೇಬಲ್ ಮಲ್ಟಿವೈಬ್ರೇಟರ್ ಆ್ಯಂಡ್ ಪಿನ್ ಔಟ್ ಆಫ್ IC 556 ಟೈಮರ್ ಸರ್ಕ್ಯೂಟ್. ಸೊ ಇವು 4 ಟಾಪಿಕ್ಗಳನ್ನು ಇದರಲ್ಲಿ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ನೋಡೋದಾದ್ರೆ ಮಲ್ಟಿವೈಬ್ರೇಟರ್ ಅಂದರೆ ಏನು. A multivibrator is an electronic circuit used to implement a variety of simple two-state systems such as oscillator, timers and flip-flops. So multivibrator ಅನ್ನೋದು ಒಂದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಯಾವಾದರೆ ನಾವು ಆಸಿಲೇಟರ್ಗಳನ್ನು, ಟೈಮರ್ಗಳನ್ನು, ಫ್ಲಿಪ್-ಫ್ಲಾಪ್ಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಒಂದು ಟೂ ಸ್ಟೇಟ್ ಸಿಸ್ಟಮ್ಸ್ ಅಂತ ಹೇಳ್ಬೋದು ಇವನ್ನ. So it is characterized by two amplifying devices, that is transistors, electron tubes or other devices cross coupled by the resistors or capacitors. So ಇದರಲ್ಲಿ ಏನೇನು ಆನ್ ಸರ್ಕ್ಯೂಟ್ ಮಾಡಬೇಕಂದ್ರೆ, ತಯಾರು ಮಾಡಬೇಕಾದ್ರೆ, ಕಾನ್ಫಿಗರೇಷನ್ ಅನ್ನು ಮಾಡಬೇಕಾದ್ರೆ ಆಂಪ್ಲಿಫೈಯಿಂಗ್ ಡಿವೈಸಸ್ ಇರ್ತವೆ. ಎರಡು ಸಿಂಪಲ್ ಆಗಿ ಆಂಪ್ಲಿಫೈಯಿಂಗ್ ಡಿವೈಸಸ್ ಇರ್ತವೆ. ಅವು ಆಂಪ್ಲಿಫೈಯಿಂಗ್ ಡಿವೈಸಸ್ ಬಂದು ಐದರ್ ಟ್ರಾನ್ಸಿಸ್ಟರ್ಸ್ ಆಗಿರ್ಬೋದು, ಎಲೆಕ್ಟ್ರಾನ್ ಟ್ಯೂಬ್ಸ್ ಆಗಿರ್ಬೋದು, ಅಥವಾ ಬೇರೆ ಡಿವೈಸ್ಗಳು ಆಗಿರ್ಬೋದು. ಇವೆರಡನ್ನು ನಾವು ಕೆಪಾಸಿಟರ್ಸ್ ಆ್ಯಂಡ್ ರೆಸಿಸ್ಟರ್ಸ್ ಮುಖಾಂತರ ಕ್ರಾಸ್ ಕಪಲ್ ಮಾಡಿರ್ತೀವಿ, ಎರಡು ಆಂಪ್ಲಿಫೈಯಿಂಗ್ ಡಿವೈಸ್ಗಳನ್ನು. The name multivibrator was initially applied to the free running oscillator version of the circuit because its output waveform was rich in harmonics. ಸೊ ಈ ಒಂದು ಮಲ್ಟಿವೈಬ್ರೇಟರ್ ಅನ್ನೋದು ಇನಿಷಿಯಲ್ ಆಗಿ ನಮಗೆ ಒಂದು ಫ್ರೀ ರನ್ನಿಂಗ್ ಆಸಿಲೇಟರ್ ಅಂತ ಹೇಳ್ತೀವಿ. ಆ ಒಂದು ಆಸಿಲೇಟರ್ ವರ್ಷನ್ಗೆ ಇಟ್ಟಿದ್ದು. ಯಾಕೆ ಅಂತಂದ್ರೆ ಅದರ ಔಟ್ಪುಟ್ಟಲ್ಲಿ ಡಿಸ್ಟರ್ಬೆನ್ಸಸ್ಸು ಹಾಗೂ ನಾಯ್ಸ್ ಸ್ಪೈಕ್ಸ್ ಜಾಸ್ತಿ ಇರ್ತಿದ್ವು. So multivibrator are a group of regenerative circuits that are extensively used in timing applications. So multivibrators ಅನ್ನೋವು ಒಂದು ರೀಜನರೇಟಿವ್ ಸರ್ಕ್ಯೂಟ್ಗಳಂತ ಹೇಳ್ಬೋದು. ಅವನ್ನ ನಾವು ಬಹಳ ಟೈಮರ್ ಸರ್ಕ್ಯೂಟ್ಗಳಲ್ಲಿ ಅಥವಾ ಟೈಮಿಂಗ್ ಅಪ್ಲಿಕೇಶನ್ಸ್ ಎಲ್ಲಿ ಬೇಕಾಗ್ತದೆ ಅಂಥದ್ರಲ್ಲಿ ಮಲ್ಟಿವೈಬ್ರೇಟರ್ಗಳನ್ನು ಬಳಕೆ ಮಾಡ್ತೀವಿ. Multivibrators is classified as astable multivibrator, monostable multivibrator and bistable multivibrator. ಸೊ ಒಂದೊಂದಾಗಿ ನೋಡೋಣ. ಸೊ ಐ ಥಿಂಕ್ ನಿಮಗೆ ಮಲ್ಟಿವೈಬ್ರೇಟರ್ ಅಂದರೆ ಏನು ಅನ್ನೋದನ್ನ ಕ್ಲಾರಿಟಿ ಬಂದಿದೆ ಅಂತ ತಿಳ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಅಸ್ಟೇಬಲ್ ಮಲ್ಟಿವೈಬ್ರೇಟರ್ ಅಂದರೆ ಏನು. It is known as free running multivibrator and also called as a square wave generator, and the circuit has two quasi-stable states. So ಏನು ಹೇಳ್ತಾ ಇದ್ದಾರೆ, ಇಟ್ ಈಸ್ known as free running multivibrator. ಫ್ರೀ ರನ್ನಿಂಗ್ ಮಲ್ಟಿವೈಬ್ರೇಟರ್ ಅಂತಾನು ಕರಿತೀವಿ ಇದನ್ನ. ಇದಕ್ಕೆ ಬಂದು ಇನ್ನೊಂದು ಹೆಸರು ಏನಂದ್ರೆ ಸ್ಕ್ವೈರ್ ವೇವ್ ಜನರೇಟರ್ ಅಂತ ಹೇಳ್ತೀವಿ. ಅಂಡ್ ಇದರಲ್ಲಿ ಎರಡು ಸ್ಟೇಬಲ್ ಸ್ಟೇಟ್ಗಳು, ನೋ ಸ್ಟೇಬಲ್ ಸ್ಟೇಟ್, ಕ್ವಾಸಿ ಅಂತಂದ್ರೆ ನೋ ಸ್ಟೇಬಲ್ ಅಂತ ಹೇಳರ್ಥ. ಸ್ಟೇಬಲ್ ಆಗಿ ಇಲ್ಲದೆ ಇರುವಂತಹ ಎರಡು ಸ್ಟೇಟ್ಗಳು ಇರ್ತವೆ. Thus there is an oscillation between two states and no external signals are required to produce change in the state. ಸೊ ನಾರ್ಮಲ್ ಆಗಿ ನಾವು ಬೇರೆ ಒಂದು ಮಲ್ಟಿವೈಬ್ರೇಟರ್ಗಳಲ್ಲಿ ಎಡಿಷನಲ್ ಆಸಿಲೇಷನ್ ಅನ್ನ ಅಥವಾ ಎಡಿಷನಲ್ ಸಿಗ್ನಲ್ ಅನ್ನ ಎಕ್ಸ್ಟರ್ನಲಿ ನಾವು ಅಪ್ಲೈ ಮಾಡ್ತೀವಿ. ಅಂದರೆ ಪಾಸಿಟಿವ್ ಟು ನೆಗೆಟಿವ್, ನೆಗೆಟಿವ್ ಟು ಪಾಸಿಟಿವ್ ಸ್ಟೇಟ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅದು. ಆದರೆ ಈ ಒಂದು ಅಸ್ಟೇಬಲ್ ಮಲ್ಟಿವೈಬ್ರೇಟರ್ ಅಲ್ಲಿ ಎಕ್ಸ್ಟರ್ನಲ್ ಸಿಗ್ನಲ್ಸ್ ಯಾವು ಬೇಕಾಗಲ್ಲ. ಆ ಒಂದು ಚೇಂಜ್ ಆಫ್ ಸ್ಟೇಟ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಯಾವುದೇ ಥರದ ಎಕ್ಸ್ಟರ್ನಲ್ ಸಿಗ್ನಲ್ ಬೇಕಾಗಿಲ್ಲ.
ಸೊ ಆಸಿಲೇಷನ್ಸ್ ಅನ್ನೋ ಇರ್ತವೆ, ಎರಡು ಸ್ಟೇಟ್ಗಳ ಮಧ್ಯದಲ್ಲಿ ಆಸಿಲೇಷನ್ಸ್ ಅನ್ನೋ ಇರ್ತವೆ. ಸೊ ಅದೇ ಥರ ಅದು ಆ ಕ್ರಿಯೇಷನ್ದನೇ ನಮಗೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎಲ್ಲನೂ ಎರಡು ಸ್ಟೇಟ್ಸ್ ನಡುವೆ ಟಾಗಲ್ ಆಗ್ತಾ ಇರುತ್ತೆ. ಸೊ ಆ ಕಾರಣ ನಮಗೆ ಎಕ್ಸ್ಟರ್ನಲ್ ಸಿಗ್ನಲ್ ಏನು ಬೇಕಾಗಲ್ಲ. Stable circuits are used to generate square wave, for example clock generators in digital system. ಸೊ ಇದನ್ನ ಬಂದು ಸ್ಕ್ವಯರ್ ವೇವ್ ಅನ್ನ ಜನರೇಟ್ ಮಾಡೋದಕ್ಕೆ ಬಹಳಷ್ಟು ಬಳಕೆ ಮಾಡ್ತಾರೆ. ಆ್ಯಂಡ್ ಅದು ಎಕ್ಸಾಂಪಲ್ ನಾವು ಕೊಡ್ಬೇಕಂತಂದ್ರೆ ಕ್ಲಾಕ್ ಜನರೇಟರ್ಸ್ ಇರ್ತವೆ, ಅದು ಡಿಜಿಟಲ್ ಸಿಸ್ಟಮ್ ಅಲ್ಲಿ ಕ್ಲಾಕ್ ಪಲ್ಸ್ ಅನ್ನು ಜನರೇಟ್ ಮಾಡುವಂಥದ್ದು, ಅದನ್ನು ಮಲ್ಟಿ ವೈಬ್ರೇಟರ್ಸ್ ಮಾಡ್ತವೆ ಆ ಕೆಲಸವನ್ನ. ಸೊ ದಿಸ್ ಮೀನ್ಸ್ ದೇರ್ ವಿಲ್ ಬಿ ನೋ ಸ್ಟೇಬಲ್ ಲೆವೆಲ್ ಎಟ್ ದ ಔಟ್ಪುಟ್, ಸೊ ದರ್ output will be swinging between high and low. This character of unstable output is used as clock or square wave output for many applications. So ಇದರಿಂದ ಏನು ಅರ್ಥ ಆಗಿದೆ ನಮಗೆ, ಯಾವುದೇ ಥರದ ಸ್ಟೇಬಲ್ ಲೆವೆಲ್ ಇರೋದಿಲ್ಲ ಔಟ್ಪುಟ್ಟಲ್ಲಿ, ಎರಡು ಸ್ಟೇಟ್ಸ್ಗಳ ಮಧ್ಯದಲ್ಲಿ ಟಾಗಲ್ ಆಗ್ತಾ ಇರುತ್ತೆ ಅಥವಾ ಸ್ವಿಂಗ್ ಆಗ್ತಾ ಇರುತ್ತೆ, ಇದರ ಹೈ ಆರ್ ಲೋ, ಹೈ ಲೋ ಈ ರೀತಿ ಸ್ವಿಚ್ ಹಾಕ್ಕೊತ ಹೋಗುತ್ತೆ, ಟಾಗಲ್ ಹಾಕ್ಕೊತ ಹೋಗುತ್ತೆ. ಸ್ಟೇಬಲ್ ಆಗಿ ಯಾವುದೂ ಒಂದು ಸ್ಟೇಟ್ಗೆ ಇರೋದಿಲ್ಲ. ಈ ಒಂದು ಕ್ಯಾರೆಕ್ಟರ್, ಇದಕ್ಕಿರುವಂತಹ ಈ ಒಂದು ಕ್ಯಾರೆಕ್ಟರ್ ನಮಗೆ ಇದನ್ನ ಕ್ಲಾಕ್ಗಳಲ್ಲಿ ಅಥವಾ ಸ್ಕ್ವಯರ್ ವೇವ್ ಔಟ್ಪುಟ್ಗಳ ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಇರ್ತವೆ ಅಲ್ಲೆಲ್ಲಾನು ಬಳಕೆ ಮಾಡೋದಕ್ಕೆ ಉಪಯೋಗ ಆಗ್ತಾ ಇದೆ. ಸೊ ಇದು ಬಂದು ನೋಡ್ರಿ 555 IC ಯೂಸ್ ಮಾಡ್ಕೊಂಡ್ರು ಅದರೊಳಗಡೆ ಕನ್ಸ್ಟ್ರಕ್ಷನ್ ಹೇಗಿರುತ್ತೆ ಅಸ್ಟೇಬಲ್ ಮಲ್ಟಿ ವೈಬ್ರೇಟರ್ ಅಂದ್ರೆ ಈ ರೀತಿ. ಸೊ ಎರಡು ರೆಸಿಸ್ಟರ್ಸ್, ಒಂದು ಕೆಪಾಸಿಟರ್, ಒಂದು ಆಂಪ್ಲಿಫೈಯಿಂಗ್ ಸ್ಟೇಜ್ಗೆ ಎರಡು ರೆಸಿಸ್ಟರ್ಸ್, ಒಂದು ಕೆಪಾಸಿಟರ್, ಅಂಡ್ ಇದನ್ನ ಕ್ರಾಸ್ ಕಪಲ್ ಮಾಡಿದ್ದಾರೆ ಒಂದಕ್ಕೊಂದು ಸ್ಟೇಟ್ ಅನ್ನ. ಇದ್ರ ಕನ್ಸ್ಟ್ರಕ್ಷನ್ ಬಂದ ಈ ರೀತಿ ಇರುತ್ತೆ. ವರ್ಕಿಂಗ್ ಹೇಗಿರುತ್ತೆ ಅನ್ನೋದು ನೋಡೋದಾದ್ರೆ, on applying +5 volts at VCC terminal, the circuit starts to generate square pulses. The frequency of the pulses is calculated by using the formula F base C is equals to 1 by T, that is equals to 1.44 divided by R base A plus 2R base B into C. ಸೊ ಏನು ಹೇಳ್ತಾ ಇದ್ದಾರೆ, 5 volts ಅನ್ನ VCC ಟರ್ಮಿನಲ್ ಅಲ್ಲಿ ನಾವು 5 volts ಅನ್ನ ಅಪ್ಲೈ ಮಾಡೋದ್ರಿಂದ ಆ ಸರ್ಕ್ಯೂಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ, ವರ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ರಿ ಇಲ್ಲಿ ಈ ಮೂರು ಏನಿದಾವಲ್ಲ ಸಿರೀಸ್ ಅಲ್ಲಿ ವೋಲ್ಟೇಜ್ ಡಿವೈಡರ್ ಸರ್ಕ್ಯೂಟ್ ಆಗಿ ವರ್ಕ್ ಮಾಡ್ತವೆ. ಇಲ್ಲಿ ಮಧ್ಯದಲ್ಲಿ ಇರುವಂತದ್ದು ಪೊಟೆನ್ಶಿಯೋಮೀಟರ್. ಸೊ ಇದನ್ನ ಚೇಂಜ್ ಮಾಡೋದ್ರಿಂದ ಡ್ಯೂರೇಷನ್ ಆಫ್ ಈ ಪೊಟೆನ್ಶಿಯೋಮೀಟರ್ ಐದರ್ ಕ್ಲಾಕ್ ವೈಸ್ ಅಥವಾ ಆಂಟಿ ಕ್ಲಾಕ್ ವೈಸ್ ಮಾಡೋದ್ರಿಂದ ನಮಗೆ ಡ್ಯೂರೇಷನ್ ಆಫ್ ಪಲ್ಸ್ ಏನಿದೆ ಅದನ್ನ ಕಂಟ್ರೋಲ್ ಮಾಡಬಹುದು. ಸೊ ಈ ರೀತಿ ಒಂದು 5 volts ಸಪ್ಲೈ ನಾವು VCC ಟರ್ಮಿನಲ್ ಅಲ್ಲಿ ಅಪ್ಲೈ ಮಾಡಿದ್ದವಾಗ ನಮಗೆ ಸರ್ಕ್ಯೂಟ್ ಅನ್ನೋದು ವರ್ಕ್ ಮಾಡೋಕೆ ಸ್ಟಾರ್ಟ್ ಆಗುತ್ತೆ ಅಂಡ್ ಸ್ಕ್ವಯರ್ ವೇವ್ ಅನ್ನ ಜನರೇಟ್ ಮಾಡುತ್ತೆ. ಆ ಒಂದು ಪಲ್ಸಸ್ಸಿನ ಫ್ರೀಕ್ವೆನ್ಸಿ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಅಂತಂದ್ರೆ, FC is equals to 1 by T, 1 by time. ಸೊ ನಮಗೆ ಗೊತ್ತಿರುವಂತಹ ಬೇಸಿಕ್ ಫಾರ್ಮುಲಾ ಏನು, FC ಅಂದರೆ F ಅಂದರೆ ಫ್ರೀಕ್ವೆನ್ಸಿ, ಫ್ರೀಕ್ವೆನ್ಸಿನ ಫಾರ್ಮುಲಾ ಬಂದು 1 by T. ಓಕೆ, ಸೊ ಈವನ್ ಇದೊಂದು ಕ್ಲಾಕ್ ಫ್ರೀಕ್ವೆನ್ಸಿ ಆಗಿರ್ಬೋದು, ಯಾವುದೇ ಫ್ರೀಕ್ವೆನ್ಸಿ ಆಗಿರ್ಬೋದು, 1 by T ಅನ್ನುವಂಥದ್ದು ಬೇಸಿಕ್ ಫಾರ್ಮುಲಾ. ಸೊ 1.44 ಡಿವೈಡ್ ಬೈ ಇಲ್ಲಿರೋಂಥದ್ದೇನು RA, ಎರಡರ ಮಧ್ಯ ರೆಸಿಸ್ಟೆನ್ಸ್ VCC ಮತ್ತು ಪಿನ್ ನಂಬರ್ 7 ಮಧ್ಯ ರೆಸಿಸ್ಟೆನ್ಸ್ ಹಾಗೂ 2 RB ಅಂದರೆ ರೆಸಿಸ್ಟೆನ್ಸ್ ಬಿಟ್ವೀನ್ ಪಿನ್ ನಂಬರ್ 7 and 6. ಸೊ ಇಂಟು ಕೆಪಾಸಿಟೆನ್ಸ್ ವ್ಯಾಲ್ಯೂ. ಸೊ ಈಗ ಒಂದು ಕೆಪಾಸಿಟರ್ ಬಂದು ಪಿನ್ ನಂಬರ್ 6 ಹಾಗೂ ಗ್ರೌಂಡ್ ಮಧ್ಯದಲ್ಲಿ ಕನೆಕ್ಟ್ ಮಾಡ್ತೀವಿ. ಸೊ ಈ ರೀತಿ ಈ ಫಾರ್ಮುಲಾನ ಬಳಕೆ ಮಾಡಿಕೊಂಡು ನಾವು
ಜನರೇಟ್ ಮಾಡ್ಕೋಬಹುದು. ಸೊ ಇದರಲ್ಲಿ ಇದೆಲ್ಲ ವೋಲ್ಟೇಜ್ ಡಿವೈಡರ್ ಸರ್ಕ್ಯೂಟ್ ನಾ ಹೇಳಿದ ಹಾಗೆ ಇದೊಂದು ಪೊಟೆನ್ಶಿಯೋಮೀಟರ್ 100 ಕಿಲೋ ಓಮ್ಸ್ದು. ಸೊ ಇದನ್ನ ಕ್ಲಾಕ್ ವೈಸ್ ಅಥವಾ ಆಂಟಿ ಕ್ಲಾಕ್ ವೈಸ್ ಮಾಡೋದ್ರಿಂದ ಡ್ಯೂರೇಷನ್ ಆಫ್ ಪಲ್ಸ್ ಏನಿರುತ್ತಲ್ಲ ಅದನ್ನ ಕಂಟ್ರೋಲ್ ಮಾಡಬಹುದು. ಸೊ ಮಿನಿಮಮ್ ಕ್ಲಾಕ್ ಫ್ರೀಕ್ವೆನ್ಸಿ ಇವೆಲ್ಲದನ್ನು ಕ್ಯಾಲ್ಕುಲೇಟ್ ಮಾಡಿದರೆ ನಮಗೆ ಬರುವಂತಹ ಮಿನಿಮಮ್ ಕ್ಲಾಕ್ ಫ್ರೀಕ್ವೆನ್ಸಿ ಏನಿದೆ ಅಂದರೆ 6.26 ಹರ್ಟ್ಸ್. ಒಂದು 555 ಐಸಿನ ಅನ್ಸ್ಟೇಬಲ್ ಮಲ್ಟಿವೈಬ್ರೇಟರ್ ಬಂದು 6.26 ಹರ್ಟ್ಸಿನ ಫ್ರೀಕ್ವೆನ್ಸಿಯನ್ನು ಜನರೇಟ್ ಮಾಡುವಂತಹ ಕೆಪಾಸಿಟಿ ಇರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಎಫ್ ಸಿ ಅಂದರೆ ಕ್ಲಾಕ್ ಫ್ರೀಕ್ವೆನ್ಸಿ ಹರ್ಟ್ಸ್, ಟಿ ಅಂದರೆ ಟೈಮ್ ಇನ್ ಸೆಕೆಂಡ್ಸ್, ಆರ್ ಎ ಅಂದರೆ ರೆಸಿಸ್ಟೆನ್ಸ್ ಬಿಟ್ವೀನ್ ವಿ ಸಿ ಸಿ ಆ್ಯಂಡ್ ಪಿನ್ ನಂಬರ್ 7 ಇನ್ ಓಮ್ಸ್. ಸೊ ಆರ್ ಎ ಅಂದರೆ ಏನು, ವಿ ಸಿ ಸಿ ಪಿನ್ ಮತ್ತು ಪಿನ್ ನಂಬರ್ 7 ಮಧ್ಯದಲ್ಲಿರುವಂತಹ ರೆಸಿಸ್ಟೆನ್ಸ್ ವ್ಯಾಲ್ಯೂ. ಆರ್ ಬಿ ಅಂದರೆ ರೆಸಿಸ್ಟೆನ್ಸ್ ಬಿಟ್ವೀನ್ ಪಿನ್ ನಂಬರ್ 7 ಆ್ಯಂಡ್ 6. 7ಗೂ ಮತ್ತು 6ಗೂ ಮಧ್ಯದಲ್ಲಿರುವಂತಹ ರೆಸಿಸ್ಟೆನ್ಸ್ ವ್ಯಾಲ್ಯೂ. ಆ್ಯಂಡ್ ಕೆಪಾಸಿಟರ್ ಬಂದು ಸಿ ಅಂದರೆ ಕೆಪಾಸಿಟೆನ್ಸ್. ಯಾವುದಾದ್ರೆ ನಾವು ಪಿನ್ ನಂಬರ್ 6 ಮತ್ತು ಗ್ರೌಂಡ್ ಮಧ್ಯದಲ್ಲಿ ಕನೆಕ್ಟ್ ಮಾಡಿರ್ತೀವಿ. ದಟ್ ಈಸ್ ಕ್ಯಾಲ್ಕುಲೇಟೆಡ್ ಇನ್ ಫ್ಯಾರಡ್ಸ್. ಸೊ ಇದು ಆಯಿತು ಅನ್ಸ್ಟೇಬಲ್ ಮಲ್ಟಿವೈಬ್ರೇಟರ್. ಮುಂದೆ ನೋಡೋದಾದ್ರೆ ಮೋನೋಸ್ಟೇಬಲ್ ಮಲ್ಟಿವೈಬ್ರೇಟರ್. So the monostable multivibrator. This configuration consists of one stable state and one unstable state. The stable state can be chosen either high or low by the user. ಸೊ ಏನು ಹೇಳ್ತಾ ಇದ್ದಾರೆ, ಈ ಒಂದು ಮೊನೋಸ್ಟೇಬಲ್ ಮಲ್ಟಿವೈಬ್ರೇಟರ್ ಅಲ್ಲಿ 2 ಸ್ಟೇಟ್ಗಳಿರ್ತವೆ. ಒಂದು ಸ್ಟೇಬಲ್ ಸ್ಟೇಟ್ ಅಂಡ್ ಇನ್ನೊಂದು ಅನ್ಸ್ಟೇಬಲ್ ಸ್ಟೇಟ್. ಸೊ ಈ ಸ್ಟೇಬಲ್ ಸ್ಟೇಟ್ ಹೈ ಇರಬೇಕಾ ಅಥವಾ ಲೋ ಇರಬೇಕಾ ಅನ್ನೋದು ಯಾರು ಬಳಕೆ ಮಾಡ್ತಿರ್ತಾರೆ ಅವರು ಅದನ್ನು ಚೂಸ್ ಮಾಡ್ಕೋಬಹುದು. ಯಾವ ರೀತಿ ಅನ್ನೋದನ್ನು ನೋಡೋಣ. ಇಫ್ ದ ಸ್ಟೇಬಲ್ ಔಟ್ಪುಟ್ is set at high, the output of the timer is high, and at the application of an interrupt, the timer output turns low. ಸೊ ಏನು ಹೇಳ್ತಾ ಇದ್ದಾರೆ, ಒಂದು ಸ್ಟೇಬಲ್ ಔಟ್ಪುಟ್ ಏನಿದೆ ನಾವು ಹೈ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಯೂಸರು ಅಂತಂದವಾಗ ಅದರಿಂದ ಕನೆಕ್ಟ್ ಆಗಿರುವಂತಹ ಟೈಮರ್ ಸರ್ಕ್ಯೂಟಿನ ಔಟ್ಪುಟ್ನು ಹೈ ಬರುತ್ತೆ. ಆ್ಯಂಡ್ ಇಂಟ್ರಪ್ಟ್ ಸಿಗ್ನಲ್ ಅಥವಾ ರಿಸೆಟ್ ಸಿಗ್ನಲ್ ಅನ್ನು ನಾವು ಅಪ್ಲೈ ಮಾಡೋದ್ರ ಮುಖಾಂತರ ಟೈಮರ್ ಔಟ್ಪುಟ್ ಸಿಗ್ನಲ್ ಅನ್ನು ಲೋ ಮಾಡಬಹುದು. Since the low state is unstable, it goes to high automatically after the interrupt passes, since in the case for a low stable monostable mode. ಸೊ ಏನು ಹೇಳ್ತಾ ಇದ್ದಾರೆ, ಔಟ್ಪುಟ್ ಲೋ ಇದೆ ಅಂತಂದರೆ ನಮಗೆ ಅದು ಅನ್ಸ್ಟೇಬಲ್ ಸ್ಟೇಟ್ ಅಂತ ಹೇಳಿ ಮತ್ತೆ ಹೈ ಸ್ಟೇಟಿಗೆ ಹೋಗೇ ಬಿಡುತ್ತೆ. ಯಾವಾಗ ಆ ಒಂದು ಇಂಟ್ರಪ್ಟ್ ಸಿಗ್ನಲ್ ನಾವೇನು ಅಪ್ಲೈ ಮಾಡಿರ್ತೀವಿ, ಆ ಇಂಟ್ರಪ್ಟ್ ಸಿಗ್ನಲ್ ಪಾಸ್ ಆದ ತಕ್ಷಣವೇ ಆ ಲೋಗೆ ಹೋಗಿರುವಂತಹ ಔಟ್ಪುಟ್ ಬಂದು ಮತ್ತೆ ತಿರ್ಗಾ ಹೈಗೆ ಹೋಗುತ್ತೆ. ಸೊ ಸಿಮಿಲರ್ ಇದೇ ಕೇಸಲ್ಲಿ ನಮಗೆ 2 ಲೋ ಸ್ಟೇಬಲ್ ಮೊನೋಸ್ಟೇಬಲ್ ಮೋಡ್ ಅಂತ ಹೇಳ್ತೀವಿ ಇದಕ್ಕೆ, ಈ ಒಂದು ಕರೆಂಟ್ದಿಂದಾನೆ. ಯಾಕೆಂದರೆ ಅದು ಲೋ ಅಲ್ಲಿದ್ದವಾಗ ಯಾವಾಗ ಲೋ ಆಗುತ್ತೆ, ಇಂಟ್ರಪ್ಟ್ ಸಿಗ್ನಲ್ ಅಪ್ಲೈ ಮಾಡಿದವಾಗ. ಒನ್ಸ್ ಇಂಟ್ರಪ್ಟ್ ಸಿಗ್ನಲ್ ಅಪ್ಲೈ ಮಾಡಿದ ತಕ್ಷಣ ಟೈಮರ್ ಔಟ್ಪುಟ್ ಲೋ ಆಗುತ್ತೆ. ಟೈಮರ್ ಔಟ್ಪುಟ್ ಯಾವಾಗ ತನಕ ಲೋ ಇರುತ್ತೆ, ಯಾಕೆಂದರೆ ಅದು ಅನ್ಸ್ಟೇಬಲ್ ಸ್ಟೇಟ್ ಅಂತ ಹೇಳ್ತೀವಿ. ಇಂಟ್ರಪ್ಟ್ ಸಿಗ್ನಲ್ ಒಂದ್ಸತಿ ಪಾಸ್ ಆದ ತಕ್ಷಣನೇ ಮತ್ತೆ ಇದು ಬಂದು ಸ್ಟೇಬಲ್ ಸ್ಟೇಟಿಗೆ ಹೋಗ್ಬಿಡುತ್ತೆ, ಅಂದರೆ 1ಗೆ ಹೋಗುತ್ತೆ ಇದ್ರ ಔಟ್ಪುಟ್. ಸೊ ನೋಡಿ, ಇಲ್ಲಿ ಇದು ಬಂದು ನಮಗೆ ಮೋನೋಸ್ಟೇಬಲ್ ಮಲ್ಟಿವೈಬ್ರೇಟರ್. ಇಲ್ಲಿ ಕೆಪಾಸಿಟರ್ಸ್, ರೆಸಿಸ್ಟರ್ಸ್, ಇಲ್ಲಿ C1 ಕೆಪಾಸಿಟರ್ನ R3 ರೆಸಿಸ್ಟರಿಂದ ರೀಪ್ಲೇಸ್ ಮಾಡಿದರೆ ಔಟ್ಪುಟ್ ಬಂದು R4 ರೆಸಿಸ್ಟರ್ ಹತ್ರ ತಗೊತಾರೆ. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಇದ್ರ ವರ್ಕಿಂಗ್ ಹೇಗಿದೆ ಅನ್ನೋದನ್ನು ನೋಡೋಣ ಇವಾಗ. ಸೊ ದಿಸ್ ಈಸ್ ದ IC ಬೇಸ್ಡ್ diagram. On applying plus 5 volts supply to the VCC terminal and 1 kHz negative trigger pulses to the pin number 2, the circuit starts to function.
ಇಲ್ಲಿ ಏನು ಮಾಡಬೇಕು ನಾವು, ಅಲಾಂಗ್ ವಿತ್ ದ +5 V ಸಪ್ಲೈ ನಾವು ನೆಗೆಟಿವ್ ಟ್ರಿಗರಿಂಗ್ ಪಲ್ಸ್ ಅನ್ನು ಪಿನ್ ನಂಬರ್ 2ಗೆ ಅಪ್ಲೈ ಮಾಡಬೇಕು. ಬಿಕಾಸ್ ದ ನೆಗೆಟಿವ್ ಪಲ್ಸ್ ಇಸ್ ಏನದು ಇಂಟ್ರಪ್ಟ್ ಸಿಗ್ನಲ್ ಅಂತಲೂ ಹೇಳ್ತೀವಿ ಇದನ್ನು. ಸೊ ಇಟ್ಸ್ ಅನ್ಸ್ಟೇಬಲ್ ಸ್ಟೇಟಲ್ಲಿ ಇದ್ದವಾಗ ಅದು ಸ್ಟೇಬಲ್ ಸ್ಟೇಟಿಗೆ ಹೋಗೋದಕ್ಕೆ ವರ್ಕ್ ಆಗುತ್ತೆ. ಸೊ ಈ ರೀತಿ ನಾವು ಅಪ್ಲೈ ಮಾಡಿದವಾಗ +5 V ಹಾಗೂ ನೆಗೆಟಿವ್ ಟ್ರಿಗರಿಂಗ್ ಪಲ್ಸಸ್ನ ಅಪ್ಲೈ ಮಾಡಿದವಾಗ ಸರ್ಕ್ಯೂಟ್ ಅನ್ನೋದು ಫಂಕ್ಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ದ ಪಲ್ಸ್ ಡ್ಯೂರೇಷನ್ ಆಫ್ ದ ಪಲ್ಸ್ ಅವೈಲೇಬಲ್ ಎಟ್ ದ ಔಟ್ಪುಟ್ ಟರ್ಮಿನಲ್ ಪಿನ್ ನಂಬರ್ 3 ಕ್ಯಾನ್ ಬಿ ವ್ಯೂಡ್ ಆನ್ ದ CRO. ಸೊ ಏನು ಪಲ್ಸ್ ಬರುತ್ತಲ್ಲ ಔಟ್ಪುಟ್ ಪಿನ್ ನಂಬರ್ 3 ಟರ್ಮಿನಲಲ್ಲಿ ಅದನ್ನು ನಾವು CRO ಅಲ್ಲಿ ನೋಡಬಹುದು. ಅದ್ರ ಡ್ಯೂರೇಷನ್ ಎಷ್ಟಿದೆ, ಎಷ್ಟು ಫ್ರೀಕ್ವೆನ್ಸಿ ಇದೆ, ಎವ್ರಿಥಿಂಗ್ ಕ್ಯಾನ್ ಬಿ ವ್ಯೂಡ್ ಇನ್ ದ CRO. Remember, the monostable multivibrators is used to keep another circuit on for the pulse duration, which is decided by the R and C circuit connected to the threshold and discharge pins number 6 and 7 respectively. ಸೊ ಏನು ಹೇಳ್ತಾ ಇದ್ದಾರೆ, ಈ ಒಂದು ಮೊನೋಸ್ಟೇಬಲ್ ಮಲ್ಟಿವೈಬ್ರೇಟರ್ ಅನ್ನೋದು ಯಾವಾಗ ಅದ್ರ ಕಂಡೀಷನ್ ಅಸ್ಟೇಬಲ್ದು ಕಂಡೀಷನ್ ಲೋ ಇರುತ್ತೆ, ಆವಾಗ ಇನ್ನೊಂದು ನಮಗೆ ಸರ್ಕ್ಯೂಟನ್ನು ಆನ್ ಇಡೋದಕ್ಕೆ ಉಪಯೋಗ ಆಗತ್ತೆ. ಸೊ ಈ ಒಂದು ಪಲ್ಸ್ ಡ್ಯೂರೇಷನ್ ಅನ್ನೋದು ಯಾವ ರೀತಿ ಡಿಸೈಡ್ ಆಗುತ್ತೆ, ಪಿನ್ ನಂಬರ್ 6 and 7 ಮಧ್ಯದಲ್ಲಿ ಏನು RC ಸರ್ಕ್ಯೂಟ್ ನಾವು ಕನೆಕ್ಟ್ ಮಾಡಿದ್ದೀವಲ್ಲ, ಈ RC ಸರ್ಕ್ಯೂಟ್ನ ವ್ಯಾಲ್ಯೂಸನ್ನು ಇನ್ಕ್ಲೂಡ್ ಮಾಡಿಕೊಂಡು ನಮಗೆ ಪಲ್ಸ್ ಡ್ಯೂರೇಷನ್ ಅನ್ನೋದು ಎಷ್ಟಿರಬೇಕು ಅನ್ನೋದು ಡಿಸೈಡ್ ಆಗುತ್ತೆ. ಸೊ ಇದು ಬಂದು ನಮಗೆ ವರ್ಕಿಂಗ್ ಆಫ್ ಮೊನೋಸ್ಟೇಬಲ್ ಮಲ್ಟಿವೈಬ್ರೇಟರ್. ಸೊ ಇದು ಬಂದು ನಮಗೇನು, ಇದು ಔಟ್ಪುಟ್ ಆಫ್ ಯಾವ ರೀತಿ ವೇವ್ ಫಾರ್ಮ್ ಅನ್ನು ಜನರೇಟ್ ಮಾಡುತ್ತೆ ಮೊನೋಸ್ಟೇಬಲ್ ಮಲ್ಟಿವೈಬ್ರೇಟರ್ ಅನ್ನೋದಕ್ಕೆ. ಸೊ ಸಿ ಹಿಯರ್ ವೆರಿ ಲಾಂಗ್ ಆನ್ ಟೈಮ್ ಪಲ್ಸ್, ನಾವು ಟ್ರಿಗರ್ ಅಪ್ಲೈ ಮಾಡಿದ ತಕ್ಷಣವೇ ನಮಗೆ ಆಫಿಗೆ ಹೋಗುತ್ತೆ. ಈ ರೀತಿ ಒಂದು ಸಿಗ್ನಲನ್ನು ಜನರೇಟ್ ಮಾಡುತ್ತೆ. ಸ್ಕ್ವಯರ್ ಪಲ್ಸ್ ಅಲ್ಲದೆ ರೆಕ್ಟ್ಯಾಂಗಲ್ ಪಲ್ಸ್ಗಳನ್ನು ಇದನ್ನು ಜನರೇಟ್ ಮಾಡುತ್ತೆ. ಸೊ ಮುಂದೆ ನೋಡೋದಾದರೆ ಪಿನ್ ಅದು IC 555 ICಗೆ ಅಲ್ಲದೆ IC 556 ಅನ್ನೋದನ್ನು ನಮಗೆ ಟೈಮರ್ ಸರ್ಕ್ಯೂಟ್ಗೆ ಬಳಕೆ ಮಾಡ್ತೀವಿ ಅಂತ ಹೇಳಿದ್ದೆ. ಸೊ ಆದರೆ IC 555 ಅಲ್ಲಿ IC 556 ಅಲ್ಲಿ ಏನು ವ್ಯತ್ಯಾಸ ಅನ್ನೋದನ್ನು ನೋಡೋಣ ನಾವು. The 556 timer is a dual version of 555 timers. So in other words, it is embedded with the two 555 timers ಆಪರೇಟಿಂಗ್ ಸಪ್ರೇಟ್ಲಿ. ಸೊ ಏನು ಹೇಳ್ತಾ ಇದ್ದಾರೆ, 556 IC ಏನಿದೆ ಟೈಮರ್ IC ಅದು ಬಂದು ಡ್ವಲ್ ವರ್ಷನ್, ಅಂದರೆ 2 555 ICಗಳು ಇದರಲ್ಲಿ ಇರ್ತವೆ. ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದ್ದೇನು, 555 IC ಬಂದು ನಮಗೆ ಓನ್ಲಿ 8 ಪಿನ್ಸ್ ಇದ್ದರೆ 556 IC ಬಂದು ನಮಗೆ 16 ಪಿನ್ಸ್ ಇರುತ್ತೆ. The CMOS version offer improved characteristics for ಪರ್ಟಿಕ್ಯುಲರ್ ಅಪ್ಲಿಕೇಶನ್ಸ್. ಸೊ ಇದು ಏನು, ಎರಡನ್ನ ನಾವು ಒಂದೇ ಇದರಲ್ಲಿ ಮಾಡ್ತಾ ಇರೋದ್ರಿಂದ ಇನ್ನೂ ಬಹಳಷ್ಟು ಇಂಪ್ರೂವ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಈ ಒಂದು ICಗೆ ಇರ್ತವೆ. ಸೊ ಆ ಇಂಪ್ರೂವ್ಡ್ ಕ್ಯಾರೆಕ್ಟರಿಸ್ಟಿಕ್ಸಿಂದ ಪರ್ಟಿಕ್ಯುಲರ್ ಆಗಿ ಬಹಳಷ್ಟು ಅಪ್ಲಿಕೇಶನ್ಗಳಲ್ಲಿ ಇದನ್ನು ಬಳಕೆ ಮಾಡ್ತಾರೆ. ದ ಟೂ ಟೈಮರ್ಸ್ ಆಪರೇಟ್ ಇಂಡಿಪೆಂಡೆಂಟ್ಲಿ ಆಫ್ ಈಚ್ ಅದರ್, ಶೇರಿಂಗ್ ಓನ್ಲಿ VCC ಆ್ಯಂಡ್ ಗ್ರೌಂಡ್. ಸೊ ಏನು ಹೇಳ್ತಾ ಇದ್ದಾರೆ, ಅದರಲ್ಲಿ 2 555 IC ಟೈಮರ್ಸ್ ಇರ್ತವೆ, ಆದರೆ ಎರಡು ಒಂದೇ ಸತಿ ಆಪರೇಟ್ ಆಗ್ತವೆ. ಯಾವುದಕ್ಕದೇ ಇಂಡಿಪೆಂಡೆಂಟ್ ಆಗಿನೂ ಆಪರೇಟ್ ಆಗುತ್ತೆ. ಆದರೆ 16 ಪಿನ್ ಇದ್ರೂ 2 555 IC ಇದ್ರೂ VCC ಸಪ್ಲೈ ಪ್ಲಸ್ 5 ವೋಲ್ಟ್ಸ್ ಪವರ್ ಸಪ್ಲೈ ಕೊಡ್ತೀವಿ ನಾವು, ಆ ಪಿನ್ ಹಾಗೂ ಗ್ರೌಂಡ್ ಪಿನ್ ಸೇಮ್ ಇರುತ್ತೆ. ಎರಡೂ ಸಪ್ಲೈಗಳು ಎರಡು ಟೈಮರ್ಗಳಿಗೂ ಒಂದೇ VCC ಹಾಗೂ ಗ್ರೌಂಡ್ ಪಿನ್ಸ್ ಇರ್ತವೆ. ದ ಸರ್ಕ್ಯೂಟ್ ಮೇ ಬಿ ಟ್ರಿಗರ್ಡ್ ಆ್ಯಂಡ್ ರೀಸೆಟ್ ಆನ್ ಫಾಲೋಯಿಂಗ್ ವೇವ್ ಫಾರ್ಮ್ಸ್. ಸೊ ದ 555 IC is a 14 pin
ಕಾನ್ಫಿಗರೇಷನ್ ಆಗಿರುತ್ತೆ. ಬಿಕಾಸ್ ಟೈಮರು ಗ್ರೌಂಡ್ ಮತ್ತು VCC ಎರಡು 555 IC ಟೈಮರ್ಸ್ ಏನು ಇನ್ಸ್ಟಾಲ್ ಇರ್ತವೆ, ಅದರಲ್ಲಿ ಎರಡಕ್ಕೂ ಒಂದೇ ಇರುತ್ತೆ. ಅದಕ್ಕಾಗಿ ಅದು 14 ಪಿನ್ಸ್ ಆಗುತ್ತೆ. ಸೊ ಇಲ್ಲಿ ಬಂದು ನಮಗೆ ಯಾವಾಗ ಅದನ್ನು ನಾವು ಟ್ರಿಗರ್ ಮಾಡ್ಬೋದು, ಯಾವಾಗ ಫಾಲಿಂಗ್ ವೇವ್ ಫಾರ್ಮ್ ಇರುತ್ತೆ, ರೀಸೆಟ್ ಮಾಡೋದಕ್ಕೆ ಆ ಫಾಲಿಂಗ್ ವೇವ್ ಫಾರ್ಮನ್ನು ರೀಸೆಟ್ ಮಾಡಿ ಸೆಟ್ಟಿಗೆ ತರೋದಕ್ಕೆ ನಾವು ಈ ಒಂದು ಟ್ರಿಗರ್ಡ್ ಪಲ್ಸನ್ನು ಅಪ್ಲೈ ಮಾಡ್ತೀವಿ. ಆ್ಯಂಡ್ ಇದು ಬಂದು 14 ಪಿನ್ ಕಾನ್ಫಿಗರೇಷನ್. ಈಚ್ ಟೈಮರ್ ಈಸ್ ಪ್ರೊವೈಡೆಡ್ ವಿತ್ ಇಟ್ಸ್ ಓನ್ ಥ್ರೆಶೋಲ್ಡ್, ಟ್ರಿಗರ್, ಡಿಸ್ಚಾರ್ಜ್, ಕಂಟ್ರೋಲ್, ರೀಸೆಟ್ ಆ್ಯಂಡ್ ಔಟ್ಪುಟ್ ಪಿನ್ಸ್. ಸೊ ಅದರಲ್ಲಿ ಎರಡು ICಗಳಿಗೆ ಏನೆರಡು 555 IC ಇರ್ತವೆ. ಅದಕ್ಕೆ ಸಪ್ರೇಟ್ ಯಾವುದಕ್ಕದು ಥ್ರೆಶೋಲ್ಡ್ ಇರುತ್ತೆ, ಟ್ರಿಗರ್ ಪಿನ್, ಡಿಸ್ಚಾರ್ಜ್, ಕಂಟ್ರೋಲ್, ರೀಸೆಟ್ ಆ್ಯಂಡ್ ಔಟ್ಪುಟ್ ಪಿನ್ಸ್ ಎಲ್ಲನೂ ಸಪ್ರೇಟ್ ಇರ್ತವೆ. ಎಕ್ಸ್ಕ್ಲೂಡಿಂಗ್ VCC ಆ್ಯಂಡ್ ಗ್ರೌಂಡ್ ಪಿನ್ಸ್ ಮಾತ್ರ ಎರಡಕ್ಕೂ ಕಾಮನ್ ಇರ್ತವೆ. This IC can be used for both the oscillators as well as pulse generators due to the availability of two separate 555 timers. ಸೊ ಎರಡು ಸರ್ಕ್ಯೂಟ್ಗಳನ್ನು ಅಟ್ ಎ ಟೈಮಲ್ಲಿ ವರ್ಕಿಂಗ್ ಸ್ಟೇಟಲ್ಲಿ ಇರೋದಕ್ಕೆ ಈ ಒಂದನ್ನು IC 556 ಬಳಕೆ ಮಾಡ್ತೀವಿ. ಹಾಗೂ ಈ ಒಂದು ICಯನ್ನು ಆಸಿಲೇಟರ್ ಆಗಿ ಹಾಗೂ ಪಲ್ಸ್ ಜನರೇಟರ್ ಆಗಿ ನಾವು ಉಪಯೋಗ ಮಾಡ್ಕೋಬಹುದು. ಸೊ ಯಾಕೆ ಅಂದರೆ ಎರಡು 555 ಟೈಮರ್ಗಳು ಸಪ್ರೇಟಾಗಿ ಅವೈಲೇಬಲ್ ಇರ್ತವೆ. ಅದಕ್ಕಾಗಿ ನಾವು ಪಲ್ಸ್ ಜನರೇಟರ್ ಆಗಿ ಆದ್ರೂ ಆಸಿಲೇಟರ್ ಆಗಿ ಆದ್ರೂ ಇದನ್ನು ಬಳಕೆ ಮಾಡ್ಕೋಬೋದು. ಯೂಶ್ವಲಿ a 555 timer is used as an oscillator in a stable mode, whereas it is used as a pulse generator in monostable mode. 555 IC ಬಂದು ನಮಗೆ ಅಸ್ಟೇಬಲ್ ಮೋಡಲ್ಲಿ ಆಸಿಲೇಟರ್ ಆಗಿ ಹಾಗೂ ಮೋನೋಸ್ಟೇಬಲ್ ಮೋಡಲ್ಲಿ ಪಲ್ಸ್ ಜನರೇಟರ್ ಆಗಿ ಬಳಕೆ ಮಾಡ್ತೀವಿ. ಸೊ ಇದು ಪಿನ್ ಕಾನ್ಫಿಗರೇಷನ್ ನೋಡೋದಾದರೆ ನಾವು ಹೀಗಿರುತ್ತೆ ನೋಡಿ. ಪಿನ್ ನಂಬರ್ 7 ಗ್ರೌಂಡ್ ಆ್ಯಂಡ್ ಪಿನ್ ನಂಬರ್ 14 VCC. ಎರಡು ಇದಕ್ಕೆ A ಅಂತ ಕೊಟ್ಟಿರೋವೆಲ್ಲ ಒಂದು 555 ICವು, B ಅಂತ ಕೊಟ್ಟಿರೋವೆಲ್ಲ ಇನ್ನೊಂದು 555 ICವು. ಎರಡು 555 IC ಕೂಡಿ ಒಂದೇ ICಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಗ್ರೌಂಡ್ ಮತ್ತು VCC ಸಪ್ಲೈಯನ್ನು ಎರಡಕ್ಕೂ ಕಾಮನ್ ಆಗಿ ಕೊಟ್ಟಿರ್ತಾರೆ. ಸೊ ಪಿನ್ ನಂಬರ್ 1 to 6 ಏನಿದ್ದಾವೆ ಅವು ಒಂದು 555 ICದು, ಆ್ಯಂಡ್ ಪಿನ್ ನಂಬರ್ 8 to 13 ಏನಿದ್ದಾವೆ ಇವೆಲ್ಲನೂ ನಮಗೆ ಎರಡನೇ 555 IC. ಎರಡೂ ಕೂಡಿ ಒಂದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋದ್ರಿಂದ 556 ಅಂತ ಹೇಳಿ ಇದಕ್ಕೆ IC ಹೆಸರು ಇಟ್ಟಿದ್ದಾರೆ. ಆದರೆ ಇಲ್ಲಿ ಇರುವಂತಹ VCC ಹಾಗೂ ಗ್ರೌಂಡ್ ಟರ್ಮಿನಲ್ಸ್ ಏನಿದ್ದಾವೆ ಈಕ್ವಲಿ ಅವನ್ನ ಶೇರ್ ಮಾಡ್ಕೊತವೆ. ಎರಡು 555 ICಗಳು ಸಪ್ರೇಟ್ ಕೊಟ್ಟಿಲ್ಲ. ಅದರ ಉಳಿದಿರೋ ಎಲ್ಲ ಟರ್ಮಿನಲ್ಸನ್ನು ಸಪ್ರೇಟ್ ಕೊಟ್ಟಿದ್ದಾರೆ. ಐ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಏನಾದರೂ ಡೌಟ್ಸ್ ಇದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಇನ್ನೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಫರ್ದರ್ ನೋಟಿಫಿಕೇಶನ್ಸ್. ಲೈಕ್ ಆ್ಯಂಡ್ ಶೇರ್ ದ ವಿಡಿಯೋಸ್. ಥ್ಯಾಂಕ್ ಯು.